ಚಿಕ್ಕಮಗಳೂರು ನಗರದ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮಾಜಿ ಸಚಿವರು, ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಧ್ವಜಾರೋಹಣ ನೆರವೇರಿಸಿದರು. भारत माता की जय, भारत माता की जय, वंदे मातरम, वंदे मातरम. ಬಳಿಕ ಮಾತನಾಡಿದ ಅವರು, ಸ್ವಾತಂತ್ರ್ಯದ 80ನೇ ವರ್ಷದ ಸಂಭ್ರಮವು ಕೇವಲ ಹಬ್ಬದ ಆಚರಣೆಯಾಗದೆ ದೇಶದ ಸಾಧನೆಗಳನ್ನು ಸ್ಮರಿಸುವ, ಕೊರತೆಗಳನ್ನು ಅರಿತುಕೊಳ್ಳುವ ಮತ್ತು ಉತ್ತಮ ಭವಿಷ್ಯ ನಿರ್ಮಿಸುವ ಸಂಕಲ್ಪದ ಸಂದರ್ಭವಾಗಬೇಕು. ದೇಶ ಮೊದಲು ಎಂಬ ಭಾವನೆಯೊಂದಿಗೆ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಮಾತ್ರ ಸ್ವಾತಂತ್ರ್ಯದ ನಿಜವಾದ ಅರ್ಥ ಸಾಕಾರಗೊಳ್ಳುತ್ತದೆ ಎಂದರು. ಉಪ್ಪಿನ ಮಹತ್ವದ ಮೂಲಕ ಜನಸಾಮಾನ್ಯರಿಗೆ ನಾವು ಕೂಡ ಸ್ವತಂತ್ರ ಹೋರಾಟಗಾರರ ಭಾಗ ಅನ್ನುವಂಥ ಭಾವನೆಯನ್ನ ಜನಮನಸ್ಸುಗಳಿಗೆ ಮುಟ್ಟಿಸೋದ್ರೊಳಗೆ ಯಶಸ್ವಿಯಾಯಿತು. ಉಪ್ಪಿನ ನೆನಪು ನಮಗೆ ಬಿಡುಗಡೆಯ ಹಂಬಲವನ್ನು ಮೂಡಿಸಿತು. ಈ ರೀತಿ ಸ್ವತಂತ್ರ ಚಳವಳಿಗಳಿಗೆ ಒಂದ್ ಕಡೆ ಕ್ರಾಂತಿಕಾರಿಗಳು, ಇನ್ನೊಂದು ಕಡೆ ನೇರ ಯುದ್ಧವನ್ನೇ ಸಾಧುವರು, ಮತ್ತೊಂದು ಕಡೆ ಅಹಿಂಸಾ ಸತ್ಯಾಗ್ರಹದ ಮೂಲಕ ಜನಮಾನಸದಲ್ಲಿ ಸ್ವತಂತ್ರದ ಕಿಚ್ಚನ್ನ ಬಲವಾಗಿ ಬೆಳೆಸೋದಕ್ಕೆ ಕಾರಣಕರ್ತರಾದವರು. ಇವರೆಲ್ಲರ ಸಂಗ್ರಾಮ, ಹೋರಾಟ, ಬಲಿದಾನ, ರಕ್ತದ ಅರ್ಪಣೆ ಇದೆಲ್ಲದರ ಕಾರಣಕ್ಕೆ ನಮಗೆ ಸ್ವಾತಂತ್ರ್ಯ ಬಂತು. ಯಾಕೆ ಹೋಯ್ತು ಸ್ವಾತಂತ್ರ್ಯ? ಯಾವಾಗ ಹೋಯ್ತು ಸ್ವಾತಂತ್ರ್ಯ? ಬಹುಶಃ ಈ ವಿಚಾರವನ್ನ ನಾವು ಮರೆತು ಬಿಟ್ಟಿದ್ದೇವೆ. ಯಾವಾಗ ಹೋಯ್ತು ಅಂತ ಯಾರಿಗಾದ್ರೂ ಕೇಳಿದ್ರೆ ಬಹುಶಃ ನನಗನ್ಸೋ ಪ್ರಕಾರ 99% ಜನರಿಗೆ ಯಾವಾಗ ಹೋಯ್ತು ಅಂತ ಗೊತ್ತಿಲ್ಲ. ಯಾಕೆ ಹೋಯ್ತು ಅನ್ನೋದ್ರೊಳಗಡೆ ಗೊಂದಲ ಇದೆ. ಯಾವಾಗ ಹೋಯ್ತು ಮತ್ತು ಯಾಕೆ ಹೋಯ್ತು, ಈ ಎರಡು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡ್ರೆ ಮಾತ್ರ ಗಳಿಸಿದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಯಾವಾಗ ಹೋಯ್ತು? ಇಸ್ವಿಯಲ್ಲಿ ಈ ಗೊಂದಲಗಳಿದ್ದಾವೆ. ಆಕ್ಯೋ ಮರಾಠ ಯುದ್ಧದ ನಂತರ ಸಮಗ್ರ ಭಾರತ ಬ್ರಿಟಿಷರ ಕೈವಶ ಆಯಿತು ಅಂತ ಕೆಲವರು ಹೇಳ್ತಾರೆ. ಇನ್ ಕೆಲವರು ಹೇಳ್ತಾರೆ ಸಿರಾಜುದ್ದೀನ್ ದೌಲು, ಬಂಗಾಳದ ನವಾಬ, ಅವರ ಪತನದ ಪತನ ಬ್ರಿಟಿಷರು ಭಾರತವನ್ನ ಆಕ್ರಮಿಸಿದ ಆರಂಭ ಅಂತಕ್ಕಂಥ ಮಾತು ಹೇಳ್ತಾರೆ. ಯಾಕೆ ಹೋಯ್ತು? ಇದನ್ನು ಯಾರು ಮನನ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿಲ್ಲ. 47 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯವನ್ನ ನಾವು ಪಡೆದ ದಿನ ಇಡೀ ದೇಶದಲ್ಲಿದ್ದ ಬ್ರಿಟಿಷ್ ಸಂಖ್ಯೆ ಎಷ್ಟು ಅಂತ ಲೆಕ್ಕ ಹಾಕಿದ್ರೆ 5 ಲಕ್ಷಕ್ಕಿಂತ ಕಡಿಮೆ. ಅಧಿಕಾರಿಗಳು, ಸೈನಿಕರು ಎಲ್ಲ ಸೇರಿ 5 ಲಕ್ಷಕ್ಕಿಂತ ಕಡಿಮೆ. ಯಾವ ಕಾಲಘಟ್ಟದಲ್ಲೂ 50,000 ಸೈನ್ಯವನ್ನ ಬ್ರಿಟಿಷರು ದಾಟಿರಲಿಲ್ಲ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ, ಪುಷ್ಪರಾಜ್, ರವೀಂದ್ರ ಬೆಳವಾಡಿ, ಕೋಟೆ ರಂಗಣ್ಣ, ಬೀಕನಹಳ್ಳಿ ಸೋಮಣ್ಣ, ಮಧುರಾಜ್ ಅರಸ್, ಸಂತೋಷ್ ಕೋಟ್ಯಾನ್, ಹಂಪಯ್ಯ, ಶಾಸ್ತಾ ಅನಿಲ್, ವೀಣಾ ಶೆಟ್ಟಿ, ಚೈತ್ರಾ ಗೌಡ ಉಪಸ್ಥಿತರಿದ್ದರು.